ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋಕ್ಕೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು SBI ಪ್ಲಾಟಿನಮ್ ಜುಬ್ಲಿ ಅವರಿಂದ ಸಿಗುವಂಥ ಆಶಾ ಸ್ಕಾಲರ್ಶಿಪ್ ಯಾರಿಂದ ಅಂತ ಹೇಳಿದ್ರೆ SBI ಪ್ಲಾಟಿನಮ್ ಜುಬ್ಲಿ. ಇವರಿಂದ ಸಿಗುವಂಥ ಆಶಾ ಸ್ಕಾಲರ್ಶಿಪ್ ಅಥವಾ ವಿದ್ಯಾರ್ಥಿ ವೇತನದ ಬಗ್ಗೆ ಮಾತಾಡಲಿಕ್ಕಿದ್ದೇನೆ. ಇದರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಲಿಕ್ಕಿದ್ದೇನೆ. ಇಲ್ಲಿ ನಿಮಗೆ ಸಿಗುತ್ತೆ ಸ್ಕಾಲರ್ಶಿಪ್ ಅಮೌಂಟ್ 15,000ದಿಂದ 15 ಲಕ್ಷದವರೆಗೆ ನಿಮಗೆ ಸ್ಕಾಲರ್ಶಿಪ್ ಸಿಗುವಂತಹ ಚಾನ್ಸಸ್ ಇದೆ. ಮತ್ತು ಈ ಸ್ಕಾಲರ್ಶಿಪ್ ಯಾರಿಗಲ್ಲ ಅಂತ ನೀವು ಕೇಳೋದಾದರೆ, ಈ ಸ್ಕಾಲರ್ಶಿಪ್ ಎಲ್ಲರಿಗೂ ಸೂಟೇಬಲ್ ಆಗುತ್ತೆ. ನೋಡ್ಬೋದು ಇಲ್ಲಿ. ನೀವು ಯಾವುದೇ ಒಂದು ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ದರೆ, ನೀವು 9ನೇಯಿಂದ 12ನೇ ತರಗತಿಯವರಾಗಿದ್ದರೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಇದೆ. ನೀವು ಪದವಿ, ನೀವು UG ಮಾಡ್ತಿದ್ರೆ ನಿಮಗೂ ಕೂಡ ಸ್ಕಾಲರ್ಶಿಪ್ ಇದೆ. ನೀವು ಸ್ನಾತಕೋತ್ತರ, ನೀವು PG ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಿದ್ರೆ ಅದಕ್ಕೂ ಸ್ಕಾಲರ್ಶಿಪ್ ಇದೆ. ನೀವು MBBS ನೀಟ್ ಮಾಡ್ತಿದ್ರೆ, ಡಾಕ್ಟರ್ ಕಲಿತಿದ್ರೆ ನಿಮಗೂ ಸ್ಕಾಲರ್ಶಿಪ್ ಇದೆ. ನೀವು IIT IIM ಅಲ್ಲಿದ್ದರೆ ನಿಮಗೂ ಸಪ್ರೇಟ್ ಆದಂಥ ಸ್ಕಾಲರ್ಶಿಪ್ ಇದೆ. ಹಾಗೆಯೇ ನೀವು ವಿದೇಶದಲ್ಲಿ ಉನ್ನತ ಶಿಕ್ಷಣ ಹೈಯರ್ ಎಜುಕೇಷನ್ ಮಾಡಬೇಕಂತ ಅನಿಸಿದರೆ ಅದಕ್ಕೂ ಕೂಡ ಇಲ್ಲಿ ಸ್ಕಾಲರ್ಶಿಪ್ ಇದೆ. ಸ್ನೇಹಿತರೆ, ನೀವು ಯಾವುದೇ ಕ್ಯಾಟಗರಿಗೆ ಬಿಲಾಂಗ್ ಆಗಿರಲಿ, ನೀವು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಸ್ಕಾಲರ್ಶಿಪ್ ಯಾವುದಂತ ಹೇಳಿದ್ರೆ ಆಶಾ ಸ್ಕಾಲರ್ಶಿಪ್ಗೆ ನೀವು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡಬೇಕು, ಇಲ್ಲಿ ಏನೇನು ರಿಕ್ವೈರ್ಮೆಂಟ್, ಎಲಿಜಿಬಿಲಿಟಿ ಏನೇನಿದೆ, ಇದರೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸನ್ನು ಹೇಳಿದ್ದೇನೆ. ಹಾಗೆ ಒಂದು ಟ್ವಿಸ್ಟ್ ಅಥವಾ ಒಂದು ಸರ್ಪ್ರೈಸ್ ಏನಂತ ಹೇಳಿದರೆ, ನಮ್ಮ ಒಂದು ಫಾಲೋವರ್ಸ್ಗೆ ನಾನು ಫ್ರೀಯಾಗಿ ಈ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿ ಕೊಡಲಿಕ್ಕಿದ್ದೇನೆ. ಅದಕ್ಕೆ ನೀವು ಏನು ಮಾಡಬೇಕಂತ ಈ ವಿಡಿಯೋದ ಎಂಡಲ್ಲಿ ನಾನು ಹೇಳಲಿಕ್ಕಿದ್ದೇನೆ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ನಾವು ಶುರು ಮಾಡೋಣ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ SBI ಆಶಾ ಸ್ಕಾಲರ್ಶಿಪ್ ಫೌಂಡೇಶನ್ ಇದರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ನಾನು ನನ್ನ ಎಲ್ಲ ವಿಡಿಯೋದಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ತೋರಿಸಿ ನಿಮಗೆ ನಾನು ವಿಡಿಯೋವನ್ನು ಮಾಡ್ತೇನೆ. ಯಾಕಂತ ಹೇಳಿದರೆ ನಿಮಗೆ ಕೆಲವರ ಮನದಲ್ಲಿ ಡೌಟ್ ಬರುತ್ತೆ, ಇದು ಸ್ಕ್ಯಾಮ್ ಆಗಿದೆಯಾ ಅಥವಾ ಇದು ಕರೆಕ್ಟ್ ಒಂದು ಸ್ಕಾಲರ್ಶಿಪ್ ಅಂತ ನಿಮಗೆ ಡೌಟ್ ಇದ್ದರೆ ನೀವು ಅವರ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅವರ ವೆಬ್ಸೈಟನ್ನು ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ವಿಡಿಯೋವನ್ನು ಕಂಟಿನ್ಯೂ ಮಾಡೋ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ನಮ್ಮ ಈ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತ ಹೇಳಿದರೆ ನಮ್ಮ ಈ ಚಾನಲ್ನಲ್ಲಿ ನಾವು ಯಾವಾಗಲೂ ಗೌರ್ಮೆಂಟ್ ಜಾಬ್ ಇರ್ಬೋದು, ವರ್ಕ್ ಫ್ರಮ್ ಹೋಮ್ ಜಾಬ್ ಇರ್ಬೋದು, ಅಪ್ರೆಂಟಿಶಿಪ್ ಇರ್ಬೋದು, ಇಂಟರ್ನ್ಶಿಪ್, ಸ್ಕಾಲರ್ಶಿಪ್, ಇದರೆಲ್ಲದರ ರಿಲೇಟೆಡ್ ವೀಡಿಯೋಸನ್ನು ಆಗ್ತಾ ಇರ್ತವೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ಒಂದು ವಿಡಿಯೋವನ್ನು ಮಿಸ್ ಮಾಡುವ ಚಾನ್ಸಸ್ ಇರೋದಿಲ್ಲ. ವಿಡಿಯೋವನ್ನು ಕಂಟಿನ್ಯೂ ಮಾಡೋ ಮುಂಚೆ ಮೊದಲು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕಂಟಿನ್ಯೂ ಮಾಡಿ. ನಾನಿದ್ದೇನೆ ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ನಾವಿಲ್ಲಿ ಸ್ಕ್ರಾಲ್ ಡೌನ್ ನೋಡ್ತಾ ಹೋದಾಗೆ ಇಲ್ಲಿ ನೋಡ್ಬೋದು ಅಬೌಟ್ ದ ಪ್ರೋಗ್ರಾಮ್. ಇಲ್ಲಿ ಕೊಟ್ಟಿದ್ದಾರೆ SBI ಪ್ಲಾಟಿನಮ್ ಜುಬ್ಲಿ ಆಶಾ ಸ್ಕಾಲರ್ಶಿಪ್ 2026 ಇಂಡಿಯಾಸ್ ಟ್ಯಾಲೆಂಟ್ SBI's ಕಮಿಟ್ಮೆಂಟ್ ಅಂತ. ಇದು ಅವರ ಅಫಿಷಿಯಲ್ ಆಶಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಆಗಿದೆ. ಇಲ್ಲಿ ಕೊಟ್ಟಿದ್ದಾರೆ ಅಬೌಟ್ ದ ಪ್ರೋಗ್ರಾಮ್. ದ SBI Platinum Jubilee Asha program is one of the India's largest scholarship initiatives supporting meritorious students from the economic weaker backgrounds from class 9 all the way to study abroad. It ensures that financial challenges never hinder access to quality education. ಈ ಪ್ರೋಗ್ರಾಮ್ ಏನಂತ ಹೇಳಿದರೆ, ಯಾರೆಲ್ಲ ಒಳ್ಳೆಯ ಕಲಿಯುವವರು ಅಂದರೆ ಮೆರಿಟಿಯಲ್ ಸ್ಟೂಡೆಂಟ್ಸ್ ಯಾರಿರ್ತಾರೆ ಅವರಿಗೆ, ಯಾರೆಲ್ಲ ಪುವರ್ ಅಂದರೆ ಯಾರು ಅವರ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಪುವರ್ ಇರ್ತಾರೆ ಅವರಿಗೆ ಸಪೋರ್ಟ್ ಮಾಡಲಿಕ್ಕೋಸ್ಕರ ಈ ಪ್ರೋಗ್ರಾಮನ್ನು ತಂದಿದ್ದಾರೆ. ಇದು ಕ್ಲಾಸ್ 9ನೇ ಕ್ಲಾಸ್ರಿಂದ ಯಾರೆಲ್ಲ ಹೊರಗಡೆ ನಿಮಗೆ ಕಲಿಬೇಕಂತ ಆಸೆ ಇರುತ್ತೆ ಅವರಿಗೋಸ್ಕರ ಇದು ಆಗಿದೆ. ಹಾಗಾದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂತ ಇಲ್ಲಿ ನೋಡೋದಾದರೆ, ಇಲ್ಲಿ ಕೊಟ್ಟಿದ್ದಾರೆ, ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ನೋಡಿ, ಸ್ಕೂಲ್ ಸ್ಟೂಡೆಂಟ್ಸ್ ಕೂಡ ಇದೆ, ಕ್ಲಾಸ್ 9 to 12 ನಿಮಗೆ ಸಿಗುತ್ತೆ ಸ್ಕಾಲರ್ಶಿಪ್. 15,000 ತನಕ ಸ್ಕಾಲರ್ಶಿಪ್ ಸಿಗುತ್ತೆ. ಹಾಗಾದರೆ ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೆಲ್ಲ ಅಂತ ನೋಡಬೇಕಂತ ಹೇಳಿದ್ರೆ ನೀವು ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಕಂಪ್ಲೀಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಿಮಗೆ ಸಿಗುತ್ತೆ. ನೋಡಿ, ಏನೆಲ್ಲ ಕ್ರೈಟೀರಿಯಾ ಇದೆ ಅಂತ ಹೇಳಿದ್ರೆ, ಮಿನಿಮಮ್ ಆಗಿ ನಿಮಗೆ 7.5 CGP ಅಥವಾ 75% ಮಾರ್ಕ್ಸ್ ಇರಬೇಕು. ಪ್ರೀವಿಯಸ್ ಅಕಾಡೆಮಿಕಲ್ಲಿ ನೀವು 75% ಮಾರ್ಕ್ಸ್ ಇರಬೇಕು. ಅದೇ SC ST ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಆಗಿದ್ದರೆ ನೀವು 65% ಇದ್ದರೆ ಸಾಕಾಗಿರುತ್ತೆ. ಮತ್ತು ನಿಮ್ಮ ಮನೆಯ ಫ್ಯಾಮಿಲಿ ಇನ್ಕಮ್ 3 ಲಕ್ಷಕ್ಕಿಂತ ಕೆಳಗಡೆ ಅಥವಾ ಈಕ್ವಲ್ ಇದ್ದರೆ ಸಾಕಾಗಿರುತ್ತೆ. ಹಾಗೆಯೇ ರಿಸರ್ವೇಷನ್ ಕೂಡ ಇದೆ. ರಿಸರ್ವೇಷನ್ ಹೇಗಿದೆ ಅಂತ ಹೇಳಿದರೆ 50% ರಿಸರ್ವೇಷನ್ ವುಮೆನ್ಸ್ನವ್ರಿಗೆ ಕೊಡ್ತಾರೆ, 50% ರಿಸರ್ವೇಷನ್ ಮೆನ್ಸ್ನವರಿಗಿದೆ, 25% ರಿಸರ್ವೇಷನ್ SC ಅವರಿಗೆ, 25% ST ಅವರಿಗೆ ಮತ್ತು 5% ರಿಸರ್ವೇಷನ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅವರಿಗೆ ಇರುತ್ತೆ.
ಮತ್ತು ಯಾವುದೆಲ್ಲ ಡಾಕ್ಯುಮೆಂಟ್ ಬೇಕು ಅಪ್ಲೈ ಮಾಡಬೇಕಾದ್ರೆ, ಯಾವುದೆಲ್ಲ ಡಾಕ್ಯುಮೆಂಟ್ ಬೇಕು, ನಿಮ್ಮ ಮಾರ್ಕ್ಶೀಟ್, ಕ್ಲಾಸ್ 8ದು ಮಾರ್ಕ್ಶೀಟ್. ಯಾಕಂತೇಳಿದರೆ ಕ್ಲಾಸ್ 9ಗೆ ನೀವು ಅಪ್ಲೈ ಮಾಡುವಾಗ ನಿಮ್ಮ ಪ್ರೀವಿಯಸ್ ಇಯರ ಮಾರ್ಕ್ಶೀಟ್ ಬೇಕಾಗಿರುತ್ತೆ. ಆದ್ದರಿಂದ ಕ್ಲಾಸ್ 8ದು ಮಾರ್ಕ್ಶೀಟ್, ಹಾಗೆ ಆಧಾರ್ ಕಾರ್ಡ್, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮ ಸ್ಕೂಲ್ ಬೊನಫೈಡ್ ಸರ್ಟಿಫಿಕೇಟ್, ಅಂದರೆ ನೀವು 9ಗೆ ಅಡ್ಮಿಷನ್ ಆಗಿದ್ದೀರಿ ಅಂತ ಹೇಳುವಂಥ ಒಂದು ಸರ್ಟಿಫಿಕೇಟ್, ನಿಮ್ಮ ಬ್ಯಾಂಕ್ ಪಾಸ್ಬುಕ್, ಅದು ನಿಮ್ಮ SBI ಆಗಿದ್ದರೆ ಒಳ್ಳೆಯದಿರುತ್ತೆ, ಮತ್ತು ನಿಮ್ಮ ಪಾಸ್ಪೋರ್ಟ್ ಫೋಟೋ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ದರೆ ನೀವು ಈ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡ್ಬೋದು. ಇಫ್ ಯು ಆರ್ ಸ್ಟಡಿಂಗ್ ಇನ್ ಅ ಗೌರ್ಮೆಂಟ್ ಸ್ಕೂಲ್ ವಿತ್ ನೋ ಫೀಸ್, ಪ್ರೊವೈಡ್ ಅ ಲೆಟರ್ ಆಫ್ ಕನ್ಫರ್ಮೇಷನ್ ಎನ್ರೋಲ್ಮೆಂಟ್ ಆ್ಯಂಡ್ ನೋ ಫೀಸ್ ಸ್ಟೇಟಸ್. ನೀವು ಗೌರ್ಮೆಂಟ್ ಸ್ಕೂಲಲ್ಲೂ ಕಲಿತಿದ್ರು ಕೂಡ ನಿಮಗೆ ಈ ಸ್ಕಾಲರ್ಶಿಪ್ ಸಿಗುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಇದು ಆಗಿತ್ತು ಸ್ಕೂಲ್ ಸ್ಟೂಡೆಂಟ್ಸ್ನವರಿಗೆ. ಅಂಡರ್ ಗ್ರ್ಯಾಜುಯೇಟ್ ಆಗಿದ್ದರೆ ನೀವು ಪುನಃ ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ನಿಮಗೆ ಸಿಗುತ್ತೆ ಸ್ಕಾಲರ್ಶಿಪ್ ಅಮೌಂಟ್. ನೋಡಿ, ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಅಂತ ನೋಡಿದರೆ 75,000 ತನಕ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತೆ. ಮತ್ತು ನಿಮಗೆ ನಿಮ್ಮ ಫ್ಯಾಮಿಲಿ ಇನ್ಕಮ್ 6 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಸೊ ಪರ್ಸ್ಯೂಯಿಂಗ್ ಎಜುಕೇಷನ್ ಫ್ರಮ್ ಟಾಪ್ 300 NIRF ಆರ್ NAC A ಆರ್ ಎಬೋ ಅಕ್ರೆಡಿಟೇಷನ್ ಇನ್ಸ್ಟಿಟ್ಯೂಷನಲ್ಲಿ ನೀವು ಕಲಿತಾ ಇರಬೇಕು. ರಿಸರ್ವೇಷನ್ ಕೂಡ ಇಲ್ಲಿದೆ, ರಿಸರ್ವೇಷನ್ ಕೂಡ ಸೇಮ್ ಇರುತ್ತೆ. ಮತ್ತು ನೀವು ಯಾವುದೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಂತ ಇಲ್ಲಿ ನೋಡೋದಂತ ಹೇಳಿದರೆ, ನೀವು ಕ್ಲಾಸ್ 12 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್, 12th ಆ್ಯಂಡ್ ಸೆಮಿಸ್ಟರ್ ಮಾರ್ಕ್ಶೀಟ್, ಆಧಾರ್ ಕಾರ್ಡ್ ಇರಬೇಕು, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್, ಕಾಲೇಜ್ ಬೋನಿಫೈಡ್ ಅಥವಾ ಅಡ್ಮಿಷನ್ ಲೆಟರ್, ನಿಮ್ಮ ಫೀಸ್ ರಿಸಿಪ್ಟ್, ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ಪಾಸ್ಪೋರ್ಟ್ ಫೋಟೋ. ಇಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವು ಇದಕ್ಕೆ ಸಬ್ಮಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರುತ್ತೆ ಪೋಸ್ಟ್ ಗ್ರ್ಯಾಜುಯೇಷನ್. ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಕೂಡ ನಿಮಗೆ ಸಿಗುತ್ತೆ ಸ್ಕಾಲರ್ಶಿಪ್ ಅಮೌಂಟ್ 1,50,000 ತನಕ. ಸೊ ನಿಮ್ಮ ಹೆಚ್ಚಿನ ಡೀಟೇಲ್ಸ್ ಬೇಕಾದರೆ ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ಅದರ ಡೀಟೇಲ್ಸನ್ನು ನೋಡ್ಕೊಳ್ಬೋದು. ಹಾಗೆ ಮೆಡಿಕಲ್ ನೀವು ಕಲೀಲಿಕ್ಕಿದ್ರೆ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ 2 ಲಕ್ಷದವರೆಗೆ ಸ್ಕಾಲರ್ಶಿಪ್. ನೀವು IIT ಕಲಿತಿದ್ರೆ ನಿಮಗೆ 2 ಲಕ್ಷದವರೆಗೆ ಸ್ಕಾಲರ್ಶಿಪ್. ನೀವು IIM MBA ಕ್ಯಾಟ್ ಮಾಡ್ತಿದ್ರೆ ನಿಮಗೆ 5 ಲಕ್ಷದವರೆಗೆ ಸ್ಕಾಲರ್ಶಿಪ್. ಹಾಗೆ ನೀವು ಹೊರದೇಶದಲ್ಲಿ ಕಲಿಬೇಕು ಅಂತ ಇದ್ದರೆ, ಓವರ್ಸೀಸ್ ಸ್ಟಡೀಸ್ ಇದ್ದರೆ ನಿಮಗೆ ಸಿಗುತ್ತೆ 15 ಲಕ್ಷದವರೆಗೆ ಸ್ಕಾಲರ್ಶಿಪ್. ಸೊ ನಾನು ಮೊದಲೇ ತಿಳಿಸಿದ ಹಾಗೆ ನೀವು ಯಾವುದೇ ಎಜುಕೇಷನ್ ಕ್ಯಾಟಗರಿ ಬಿಲಾಂಗ್ ಆದರೂ, ಅಂದರೆ 9ನೇ ಸ್ಟ್ಯಾಂಡರ್ಡಿಂದ 9ನೇ ಕ್ಲಾಸಿಂದ ಹೊರದೇಶಕ್ಕೆ ಕಲಿಯೋ ತನಕ ನಿಮಗೆ ಇಂಟ್ರೆಸ್ಟ್ ಇದ್ದರೆ SBI ಫೌಂಡೇಶನ್ನಿಂದ ನಿಮಗೆ ಸಿಗುತ್ತೆ 15,000ದಿಂದ 15 ಲಕ್ಷದವರೆಗೆ ಸ್ಕಾಲರ್ಶಿಪ್. ಸೊ ಹಾಗಾದರೆ ಅಪ್ಲಿಕೇಶನ್ ಪ್ರೊಸೆಸ್ ಏನು, ಹೇಗೆ ವರ್ಕ್ ಆಗುತ್ತೆ? ಸೊ ಅಪ್ಲಿಕೇಶನ್ ಪ್ರೊಸೆಸ್, ಫಸ್ಟ್ ನೀವೇನು ಮಾಡಬೇಕಂದ್ರೆ ಕ್ಲಿಕ್ ಅಪ್ಲೈ ನೌ. ಅಪ್ಲೈ ನೌ ಅಂತ ಏನಿಲ್ಲಿ ಬಟನ್ ಇದೆ, ಫಸ್ಟ್ ನೀವು ಅಪ್ಲೈ ನೌ ಅಂತ ಕೊಡಬೇಕು. ಆನಂತರ ಲಾಗಿನ್ ಟು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕೊಡಬೇಕು. ಮೊದಲು ನೀವು ರಿಜಿಸ್ಟರ್ ಆಗಬೇಕು. ಏನು SBI ಸ್ಕಾಲರ್ಶಿಪ್ ಈ ಫೌಂಡೇಶನ್ ಏನಿದೆ ಅದಕ್ಕೆ ರಿಜಿಸ್ಟರ್ ಆಗಬೇಕು. ಆನಂತರ ನೀವು ಅಪ್ಲಿಕೇಶನ್ ಫಾರ್ಮಿಗೆ ಆಕ್ಸೆಸ್ ಸಿಗುತ್ತೆ. ಆನಂತರ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ದ ಅಪ್ಲಿಕೇಶನ್, ನೆಕ್ಸ್ಟ್ ಫಿಲ್ ದ ಅಪ್ಲಿಕೇಶನ್ ಫಾರ್ಮ್. ಈ ಡೀಟೇಲ್ಸನ್ನು ಕರೆಕ್ಟಾಗಿ ಕೊಟ್ಟು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕು. ಆನಂತರ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕಿದ್ರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಅವರ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಅಕ್ಸೆಪ್ಟ್ ಮಾಡಿಕೊಂಡು ಆನಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು ಸ್ನೇಹಿತರೆ. ಈ ರೀತಿಯಾಗಿ ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡುವ ಪ್ರೊಸೀಜರ್ ಹೇಗೆ, ಸೊ ಹೇಗೆ ಸ್ಟಾರ್ಟ್ ಮಾಡಿ ಎಲ್ಲಿ ತನಕ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು. ಸೊ ಡಾಕ್ಯುಮೆಂಟ್ ಏನೆಲ್ಲ ಬೇಕು, ಡಾಕ್ಯುಮೆಂಟ್ ಏನೆಲ್ಲ ಬೇಕಂತ ಹೇಳಿ ಕೊಟ್ಟಿದ್ದಾರೆ. ನಿಮ್ಮ ಅಕಾಡೆಮಿಕ್ ರೆಕಾರ್ಡ್, ಮಾರ್ಕ್ಸ್ ಕಾರ್ಡ್, ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗಿರುತ್ತೆ. ನಿಮ್ಮ ಐಡೆಂಟಿಟಿ ಪ್ರೂಫ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು, ಪಾಸ್ಪೋರ್ಟ್ ಸೈಜ್ ಫೋಟೋ ಇರ್ಬೋದು, ಇದು ಬೇಕಾಗಿರುತ್ತೆ. ನಿಮ್ಮ ಫೈನಾನ್ಷಿಯಲ್ ಡಾಕ್ಯುಮೆಂಟ್ ಅಂದರೆ ನಿಮ್ಮ ಇನ್ಕಮ್ ಪ್ರೂಫ್ಗಳಿಗೋಸ್ಕರ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಸ್ಯಾಲರಿ ಸ್ಲಿಪ್ ಇದು ಬೇಕಾಗಿರುತ್ತೆ. ನಿಮ್ಮ ಅಡ್ಮಿಷನ್ ಪ್ರೂಫ್ ಅಂದರೆ ನೀವು ನೆಕ್ಸ್ಟ್ ನೀನು 8ನೇ ಕ್ಲಾಸಿಂದ 9ನೇ ಕ್ಲಾಸಿಗೆ ಹೋಗೋದಿದ್ರೆ 9ನೇ ಕ್ಲಾಸಿಗೆ ಅಡ್ಮಿಷನ್ ಆದಂಥ ಅಡ್ಮಿಷನ್ ಪ್ರೂಫ್ ಬೇಕಿರುತ್ತೆ. ಆನಂತರ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಅಂದರೆ ನಿಮ್ಮ ರಿಸರ್ವೇಷನ್ ಏನು ಕೇಳ್ತೀರಿ, ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಫ್ಯಾಮಿಲಿ ಫೋಟೋಗ್ರಾಫ್ ಇರ್ಬೋದು, ಇದರ ಡೀಟೇಲ್ಸ್ ಮತ್ತು ಅಡಿಷ್ನಲ್ ಡಾಕ್ಯುಮೆಂಟ್ ಏನಾದರೂ ಇದ್ದರೆ ನೀವು ಇದನ್ನು ಸಬ್ಮಿಟ್ ಮಾಡ್ಬೋದು. ಸೊ ಅದಾಗಿತ್ತು ಡಾಕ್ಯುಮೆಂಟ್, ಯಾವುದೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ. ಸೊ ಇಂಪಾರ್ಟೆಂಟ್ ಡೇಟ್ಸ್ ಇದನ್ನು ನೀವು ಎಲ್ಲಾರು ಕರೆಕ್ಟಾಗಿ ಸೇವ್ ಮಾಡಿಟ್ಕೊಳ್ಳಿ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಡೇಟ್ಸ್ ಯಾವುದೆಲ್ಲ ಹೇಳಿದರೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಲ್ರೆಡಿ ಆಗಿದೆ July 22 ಮತ್ತು ಲಾಸ್ಟ್ ಡೇಟ್ ಇರುವಂಥದ್ದು ಸೆಪ್ಟೆಂಬರ್ 4 ಒಳಗಡೆ ನೀವು ಇದಕ್ಕೆ ಸಬ್ಮಿಟ್ ಮಾಡಬೇಕು. ಸೊ ಡೇಟನ್ನು ಸೇವ್ ಮಾಡಿಟ್ಕೊಳ್ಳಿ, ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಅಂತ ಕೆಲವು ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಇದು ನಾರ್ಮಲಿ ಮೈಂಡಿಗೆ ಬರುವಂಥ ಕ್ವಶನ್. ಅಂದರೆ ವಾಟ್ ಈಸ್ ದ ಸೆಲೆಕ್ಷನ್ ಪ್ರೊಸೆಸ್ ಫಾರ್ ದಿಸ್ ಪ್ರೋಗ್ರಾಮ್, ಈ ಪ್ರೋಗ್ರಾಮಿಗೆ ಹೇಗೆ ಸೆಲೆಕ್ಟ್ ಮಾಡ್ತಾರೆ. ಅಪ್ಲಿಕೇಶನ್ಸ್ ಆರ್ ಫಸ್ಟ್ ಶಾರ್ಟ್ ಲಿಸ್ಟೆಡ್ ಬೇಸ್ಡ್ ಆನ್ ದ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ನಿಮ್ಮ ಏನು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇದೆ ಅದರ ಮೇಲೆ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆನಂತರ ಕ್ಯಾಂಡಿಡೇಟ್ಸ್ ದೆನ್ ಗೋ ಟು ದ ಸ್ಪೆಸಿಫಿಕ್ ಟೆಲಿಫೋನಿಕ್ ಇಂಟರ್ವ್ಯೂ. ಆದಮೇಲೆ ನಿಮಗೆ ಟೆಲಿಫೋನಿಕ್ ಒಂದು ಇಂಟರ್ವ್ಯೂ ಕೂಡ ಇರುತ್ತೆ, ಫಾಲೋಡ್ ಬೈ ದ ಡಾಕ್ಯುಮೆಂಟ್ ವೆರಿಫಿಕೇಷನ್
ಪ್ರಿಪ್ರೇಷನ್ ಫಾರ್ ದಿ ಫೈನಲ್ ಸೆಲೆಕ್ಷನ್. ಸೊ ಫಸ್ಟ್ ಏನು ಮಾಡ್ತಾರೆ, ನಿಮ್ಮ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಮೇಲೆ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆನಂತರ ನಿಮಗೆ ಒಂದು ಟೆಲಿಫೋನಿಕ್ ಇಂಟರ್ವ್ಯೂ ಇರುತ್ತೆ. ಆನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಫೈನಲ್ ಸೆಲೆಕ್ಷನ್ ಆಗುತ್ತೆ. ಹೌ ವಿಲ್ ಐ ರಿಸೀವ್ ದ ಸ್ಕಾಲರ್ಶಿಪ್ ಫಂಡ್ಸ್ ಇಫ್ ಸೆಲೆಕ್ಟೆಡ್? ಅगर ನಿಮಗೆ ಸ್ಕಾಲರ್ಶಿಪ್ ಹೇಗೆ ಸಿಗುತ್ತೆ? ಸ್ಕಾಲರ್ಶಿಪ್ಸ್ ಅಮೌಂಟ್ ಟ್ರಾನ್ಸ್ಫರ್ ಡೈರೆಕ್ಟ್ಲಿ ಇಂಟು ಬ್ಯಾಂಕ್ ಅಕೌಂಟ್ ಆಫ್ ದಿ ಸೆಲೆಕ್ಟೆಡ್ ಸ್ಕಾಲರ್ಸ್. ಸೊ ನೀವು ಸೆಲೆಕ್ಟ್ ಆದರೆ ನಿಮ್ಮ ಡೈರೆಕ್ಟ್ ಬ್ಯಾಂಕ್ ಅಕೌಂಟಿಗೆ ಏನು ಸ್ಕಾಲರ್ಶಿಪ್ ಅಮೌಂಟ್ ಹೇಳಿದ್ದೆ ಅದು ಡೈರೆಕ್ಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ವಿಲ್ ಐ ರಿಸೀವ್ ದಿಸ್ ಸ್ಕಾಲರ್ಶಿಪ್ ಫಾರ್ ಸಬ್ಸಿಕ್ವೆಂಟ್ ಇಯರ್ಸ್ ಫಾರ್ ಸ್ಟಡಿ? ಸೊ ಅಂದರೆ ನನಗೆ ವರ್ಷ ಇದು ಸಿಗುತ್ತಾ? ಹೌದು, ಸಿಗುತ್ತೆ. ಡಿಪೆಂಡಿಂಗ್ ಆನ್ ನೀವು ಹೇಗೆ ಕಲಿತೀರಿ, ನೀವು ಎಲಿಜಿಬಿಲಿಟಿ ಇದ್ದರೆ ಮಾತ್ರ ನಿಮಗೆ ಬರುವ ನೆಕ್ಸ್ಟ್ ವರ್ಷ ಕೂಡ ಸಿಗುತ್ತೆ. ಹೌ ಡು ಐ ಅಪ್ಲೈ ಫಾರ್ SBI ಪ್ಲಾಟಿನಮ್ ಜುಬ್ಲಿ ಆಶಾ ಸ್ಕಾಲರ್ಶಿಪ್? ಕ್ರಿಯೇಟ್ ಎ ಅಕೌಂಟ್ ಆನ್ ಅ ಪೋರ್ಟಲ್. ಫಸ್ಟ್ ನೀವು ಅಪ್ಲೈ ನಾವು ಕೊಟ್ಟು ಅಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಆನಂತರ ನಿಮ್ಮ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಬೇಕು. ಆನಂತರ ನಿಮ್ಮ ಕ್ಯಾಟಗರಿ, ನೀವು ಯಾವ ಕ್ಯಾಟಗರಿಗೆ ಚೂಸ್ ಆಗ್ತೀರಿ ಅದನ್ನು ಫಿಲ್ ಮಾಡಬೇಕು. ಫಿಲ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ಅಪ್ಲೋಡ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ ಆ್ಯಂಡ್ ಸಬ್ಮಿಟ್. ಅಷ್ಟೇ, ಒಂದು ಸತಿ ನೀವು ಸಬ್ಮಿಟ್ ಮಾಡಿದ್ರೆ ಮುಗೀತು. ಸೊ ವಾಟ್ ಕ್ಯಾನ್ ಐ ಸಬ್ಮಿಟ್ ಇನ್ಸ್ಟೆಡ್ ಆಫ್ ಫೀಸ್ ರಿಸಿಪ್ಟ್ ಫಾರ್ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್? ಪ್ರೊವೈಡ್ ಅ ಲೆಟರ್ from your school confirming that you are enrolled and no fees are charged. ಅಂದರೆ ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ನಿಮಗೆ ಫೀಸ್ ಇರೋದಿಲ್ಲ, ಸೊ ಫೀಸ್ ರಿಸಿಪ್ಟ್ ಸಬ್ಮಿಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಏನು ಮಾಡಬೇಕಂದ್ರೆ ನಿಮ್ಮ ಸ್ಕೂಲಿಂದ ಒಂದು ಲೆಟರ್ ತೊಗೊಂಡು ಬನ್ನಿ. ಅಂದರೆ ನೀವು ಇಲ್ಲಿ ಅಡ್ಮಿಟ್ ಆಗಿದ್ದೀರಿ ಮತ್ತು ನಿಮಗೆ ಯಾವುದೇ ಫೀಸ್ ಇರೋದಿಲ್ಲ. ಆ ಲೆಟರನ್ನು ನೀವು ಅಪ್ಲೋಡ್ ಮಾಡಿದರೆ ಆಯಿತು. ಇನ್ನೊಂದು ಕ್ವಶನ್ ಬರುತ್ತೆ, ನಾನು ಡಿಪ್ಲೊಮಾ ಮಾಡ್ತಿದ್ದೇನೆ, ನಾನು ಇದಕ್ಕೆ ಅಪ್ಲೈ ಮಾಡ್ಬೋದಾ ಅಂತ. ಸೊ ಇಲ್ಲ, ಈ ಸ್ಕಾಲರ್ಶಿಪ್ ಇರುವಂಥದ್ದು ಕ್ಲಾಸ್ 9 ರಿಂದ 12 ಅಂಡರ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ಮಾತ್ರ. ಸೊ ವೆನ್ ವಿಲ್ ಬಿ ರಿಸಲ್ಟ್ ಅನೌನ್ಸ್ಡ್? Result will be announced on the official website and will also be sent to your registered mail ID. ಸೊ ನೀವು ಯಾವ ಇಮೇಲ್ ಐಡಿಯಲ್ಲಿ ರಿಜಿಸ್ಟರ್ ಆಗ್ತೀರಿ ಅಲ್ಲಿ ನಿಮಗೆ ನೀವು ಸೆಲೆಕ್ಟ್ ಆಗಿದ್ದರೆ ಇಲ್ವಾ ಅಂತ ಹೇಳುವಂಥ ರಿಸಲ್ಟನ್ನು ಕಳಿಸ್ತಾರೆ. ಸೊ ನಿಮಗೆ ಇನ್ನೂ ಕೆಲವು ಏನಾದರೂ ಕ್ವಶನ್ಸ್ ಇದ್ದರೆ ಗೆಟ್ ಹೆಲ್ಪ್ ಹಿಯರ್ ಅಂತ ಕೊಟ್ಟು ಇಲ್ಲಿ ನೀವು ನಿಮ್ಮ ಕ್ವಶನ್ಸನ್ನು ಕೇಳ್ಬೋದು. ಹಾಗಾದರೆ ಇನ್ನು ತಡ ಮಾಡೋದು ಯಾಕೆ ಸ್ನೇಹಿತರೆ? ಸೊ ಅಪ್ಲೈ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಜಸ್ಟ್ ಇಲ್ಲಿ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿ. ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಫಾರ್ ಯುವರ್ ಎಜುಕೇಷನ್ ಸಪೋರ್ಟೆಡ್, ಕ್ರಿಯೇಟ್ ಅ ಫ್ರೀ ಅಕೌಂಟ್ ಟು ಸ್ಟಾರ್ಟ್. ಫಸ್ಟ್ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ನೀವು ಬೇಕಾದರೆ ಸೇವ್ ಮಾಡ್ಬೋದು ಅಥವಾ ನಿಮ್ಮ ಅಪ್ಲಿಕೇಶನನ್ನು ಟ್ರ್ಯಾಕ್ ಮಾಡಲಿಕ್ಕಿದ್ರು ಅದನ್ನು ನೀವು ಟ್ರ್ಯಾಕ್ ಮಾಡ್ಬೋದು. ಸ್ಕಾಲರ್ಶಿಪ್ ನಿಮಗೆ 15,000ದಿಂದ 15 ಲಕ್ಷದವರೆಗೆ ಸಿಗುತ್ತೆ ಫ್ರಾಮ್ ಕ್ಲಾಸ್ 9 to overseas ಸ್ಟಡಿ. ಸೇವ್ ಯುವರ್ ಪ್ರೋಗ್ರೆಸ್, ರೆಸ್ಯೂಮ್ ಎನಿ ಟೈಮ್. ಅಂದರೆ ನೀವು ಒಮ್ಮೆಲೆ ಫಿಲ್ ಮಾಡಬೇಕಂತಿಲ್ಲ, ನೀವು ಸೇವ್ ಮಾಡ್ಬೋದು ಮತ್ತು ನೀವು ಬೇಕಾದ್ರೆ ಅದನ್ನು ರೆಸ್ಯೂಮ್ ಮಾಡ್ಬೋದು. ಅಪ್ಲೋಡ್ ಆ್ಯಂಡ್ ಮ್ಯಾನೇಜ್ ಡಾಕ್ಯುಮೆಂಟ್ ಸೆಕ್ಯೂರ್ಲಿ, ರಿಯಲ್ ಟೈಮ್ ಸ್ಟೇಟಸ್ ಆ್ಯಂಡ್ ರಿಮೈಂಡರ್. ಸೊ ಮೊದಲನೇದಾಗಿ ನೀವು ಆಲ್ರೆಡಿ ಸೈನ್ ಇನ್ ಮಾಡಿದರೆ ಅಥವಾ ನೀವು ಆಲ್ರೆಡಿ ನಿಮ್ಗೆ ಇಲ್ಲಿ ಅಕೌಂಟ್ ಮಾಡಿದರೆ ಇಲ್ಲಿ ನೀವು ನಿಮ್ಮ ಇಮೇಲ್ ID ಪಾಸ್ವರ್ಡ್ ಹಾಕಿ ಸೈನ್ ಇನ್ ಆಗಿ ಮುಗೀತು. ಹೊಸಬರಾಗಿದ್ದರೆ ಕ್ರಿಯೇಟ್ ಅ ನ್ಯೂ ಅಂತ ಅಥವಾ ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ. ಇಲ್ಲಿ ನಿಮ್ಮ ಡೀಟೇಲ್ಸ್ ಮಾಡಿ ಕ್ರಿಯೇಟ್ ಅಕೌಂಟ್ ಅಂತ ಕೊಡ್ಬೋದು ಸ್ನೇಹಿತರೆ. ಸೊ ನಾನು ಮೊದಲೇ ತಿಳಿಸಿದಾಗೆ ನಾನು ಒಂದು ಸಬ್ಸ್ಕ್ರೈಬರಿಗೆ ನಾನು ಈ ಏನು ಸ್ಕಾಲರ್ಶಿಪ್ ಇದೆ ಅದನ್ನು ಫ್ರೀಯಾಗಿ ಅಪ್ಲೈ ಮಾಡಿ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೆ ನೀವೇನು ಮಾಡಬೇಕಂತ ಹೇಳಿದರೆ, ಮೊದಲನೇದಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆದ ನಂತರ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೇನೆ. ಸೊ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕಿಗೆ ಬಂದು ನಮ್ಮ ಇನ್ಸ್ಟಾಗ್ರಾಮ್ ಐಡಿಗೆ ಬಂದು ನಮ್ಮ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿದ ನಂತರ ಏನು ಈ ಸ್ಕಾಲರ್ಶಿಪ್ ರೀಲ್ ಇರುತ್ತೆ ಅಲ್ಲಿ ಕಮೆಂಟಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ನಾನು ಯಾವುದಾದ್ರೂ ಒಂದು ಫಾಲೋವರ್ಸನ್ನು ಅಥವಾ ಸಬ್ಸ್ಕ್ರೈಬರನ್ನು ಚೂಸ್ ಮಾಡಿ ಅವರಿಗೆ ನಾನು ಕಾಂಟ್ಯಾಕ್ಟ್ ಆಗಿ ನಿಮಗೆ ಫ್ರೀಯಾಗಿ ಈ SBI ಆಶಾ ಸ್ಕಾಲರ್ಶಿಪ್ ಏನಿದೆ ಅದಕ್ಕೆ ಅಪ್ಲೈ ಮಾಡಿ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ SBI ಫೌಂಡೇಶನ್ ಅವರ ಆಶಾ ಸ್ಕಾಲರ್ಶಿಪ್ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸನ್ನು ಹೇಳಿಕೊಟ್ಟೆ. ಹೇಗೆ ಅಪ್ಲೈ ಮಾಡಬೇಕು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಇದೆಲ್ಲದರ ಬಗ್ಗೆ ನಾನು ಹೇಳಿಕೊಟ್ಟೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಇದನ್ನು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನಿಮ್ಮ ಒಂದು ಶೇರ್ ಮಾಡೋದ್ರಿಂದ ಯಾರಾದರೂ ಅಗತ್ಯವಿದ್ದವರಿಗೆ ಇದು ಯೂಸ್ಫುಲ್ ಆಗುವ ಚಾನ್ಸಸ್ ಇದೆ. ಸೊ ಸಿಗೋಣ ಸ್ನೇಹಿತರೆ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.